Welcome back to SPM English tutorial, my dear students, friends. So today we are going to discuss about article. Okay, so this is a very important topic that is articles. It comes in high school level, especially SSLC examination and PU, first PU and second PU, and then very important nowadays. It is going to be given in GPSTR, HSTR, and all recruitment for English teacher. So this is very essential. Please focus on this topic and till the end of the video, you watch it and do the key points. Okay, this is very essential because of once you watch, so it may be some you may miss. Okay, so if you point out, you can revise. Okay, so it comes very easily. So here, just you come to the topic article. So here, as you know, as your teacher said, a and the article. These are the articles we can say like that. Okay, next here, let's come to discuss about using articles. Here, what is an article? So, what is an article? Article ಅಂದ್ರೆ ಏನು ಅಲ್ವಾ? ಬೇಸಿಕಲಿ ಎನ್ ಆರ್ಟಿಕಲ್ ಇಸ್ ಅನ್ ಅಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ನೌನನ್ನ ಏನ್ ಮಾಡುತ್ತೆ, ಮಾಡಿಫೈ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ. ಓಕೆನಾ, ಅದು ಕ್ವಾಂಟಿಟಿ ಕ್ವಾಲಿಟಿನ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ, ಎಸ್ಪೆಷಲಿ ಕ್ವಾಂಟಿಟಿನ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಓಕೆ, ಅಂದ್ರೆ ಇಲ್ಲಿ ಲೈಕ್ ಅಬ್ಜೆಕ್ಟಿವ್ ತರನೇ ಆರ್ಟಿಕಲ್ಸ್ ಏನ್ ಮಾಡುತ್ತೆ, ನೌನ್ಸ್ ನ ಮಾಡಿಫೈ ಮಾಡುತ್ತೆ ಅಂತ ಹೇಳಿದೆ ಅಲ್ಲ. ಇಂಗ್ಲಿಷ್ ಇಲ್ಲಿ ನಾವು ಇಂಗ್ಲಿಷ್ ಏನಿದೆ, ಇಲ್ಲಿ ಇಂಗ್ಲಿಷ್ ಹ್ಯಾಸ್ ಟೂ English has two articles. Yes, one is article the, another two. Okay, so and so we call this definite article. Yes, definite articles, and this is a indefinite articles. ನಿಮಗೆ ಟೈಪ್ಸ್ ಕೇಳಲಿಕ್ಕೆ ಬರಲ್ಲ. ಓಕೆ, ಯಾಕೆ ಸೆಂಟೆನ್ಸ್ ಕೇಳ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ, ಈ ಯಾವ ಆರ್ಟಿಕಲ್ ನ ಫಿಲ್ ಮಾಡಬೇಕು ಅಂತೇಳಿ ಕ್ವಶನ್ ಮಾಡ್ತಾ ಹೋಗ್ತಾರೆ. Okay, so ಇಲ್ಲಿ article the is used to refer to specific or particular nouns. Okay, so ಇಲ್ಲಿ ಆರ್ಟಿಕಲ್ ನ ನಾವು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಅದನ್ನ ದ. ಓಕೆ, ಎಕ್ಸಾಕ್ಟ್ ಇದೆ ಅಂತ ಹೇಳ್ತೀವಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೇಬಲ್ ಇದೆ. ಎಸ್, ನಾನು ಇಲ್ಲೊಂದು ಪುಸ್ತಕ ಇಟ್ಟಿದ್ದೀನಿ. ಎಸ್, ಒಂದು ಪುಸ್ತಕ ಇಟ್ಟಿದ್ದೀನಿ, ಇಲ್ಲೊಂದು ಪುಸ್ತಕ ಇಟ್ಟಿದ್ದೀನಿ. Okay, so I kept two books. One is on the table, remaining one is on the floor. Okay, so I may say to someone, go and bring the book. Yeah, book. Go and bring the book which is on the table. Yes, ಯಾವುದು ಟೇಬಲ್ ಮೇಲೆ ಇದೆ ಆ ಬುಕ್ ನ ತಗೊಂಡ್ ಬಾ. Yes, go and bring the book which is on the table. ನೋಡಿ, bring the book which is on the table. Yes, on the table, a bench, a stool. Yes, okay, so here I used article the. ಯಾಕೆಂದ್ರೆ ಯಾವ ಬುಕ್ ಅಂತ ಹೇಳ್ತಾ ಇದೆ, ವಿಚ್ ಈಸ್ ಆನ್ ದ ಟೇಬಲ್. ಯಾವ ಬುಕ್ ಟೇಬಲ್ ಮೇಲೆ ಇದೆ ಅದು ಮಾತ್ರ ತಗೊಂಡು ಮಾತ್ರ ಹೇಳ್ತೀವಿ. ನಾವಿಲ್ಲಿ ಎರಡು ಬುಕ್ ಇಟ್ಟಿದೀವಲ್ಲ, ಸೊ ಇಲ್ಲೊಂದು, ಸೊ ಹಾಗಾಗಿ ಆ ತರ ನಾವು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡುವಾಗ ಆರ್ಟಿಕಲ್ ದಾನ ಯೂಸ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ an as used to modify non-specific. ಈಗ go and bring a book. So I have kept here some more books. Yes, ಒಂದಷ್ಟು ಬುಕ್ ಇದೆ. ಇಲ್ಲಿ ಕನ್ನಡ ಇದೆ, ಇಂಗ್ಲಿಷ್ ಇದೆ, ಹಿಂದಿ and social science, next maths, like that. Go and bring a book. Go and bring a book. ಅಷ್ಟೇ, ಬುಕ್ ಅಷ್ಟೇ. ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಸ್ಪೆಸಿಫಿಕ್ ಆಗಿ ನಾನ್ ಪರ್ಟಿಕ್ಯುಲರ್ ಅಂತ ಕರಿತೀವಿ. ನಾನ್ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಾನ್ ಸ್ಪೆಸಿಫಿಕ್.
No, specifically, I mentioned the book which you should bring. Got it? We call the the definite article and an indefinite article. ಆಗಲೇ ಹೇಳಿದಾಗೆ ಇಲ್ಲಿ ಡೆಫಿನೆಟ್ indefinite article ಯಾವುದು ಡೆಫಿನೆಟ್ article. So ಇದು definite and this is indefinite. Okay. So here, for example, ಇಲ್ಲಿ ನಾವು ನೋಡ್ತೀವಿ ಏನು ಎಕ್ಸಾಂಪಲ್ ಇದೆ. If I say let's read let's read the book, I mean a specific book. ಲೆಟ್ಸ್ ರೀಡ್ ದ ಬುಕ್. ನಾನು ಯಾವುದೋ ಒಂದು ಬುಕ್ ಇದೆ, ಆ ಬುಕ್ನೇ ಓದಬೇಕು ಅಂತ ಹೇಳ್ತಿದೆ ಅಲ್ವಾ. ನೋಡಿ, ಬುಕ್ನ ಓದಬೇಕು, ಇದೇ ಬುಕ್ ಓದಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ಆಯ್ತಾ? ಲೆಟ್ಸ್ ರೀಡ್ ಎ ಬುಕ್. ಯಾವ್ದಾದ್ರು ಒಂದು ಬುಕ್ ಓದು. ಟೈಮ್ ವೇಸ್ಟ್ ಯಾಕೆ ಮಾಡ್ತೀಯಾ? ಫಾರ್ ಎಕ್ಸಾಂಪಲ್, ಈಗ ಹಾಲಿಡೇಸ್ ಇರುತ್ತೆ ಅಥವಾ ಒಂದು ಎಕ್ಸಾಮ್ಸ್ ಎಲ್ಲ ಮುಗಿದಿರುತ್ತೆ. ಸೊ ಅವಾಗ ಏನು ಓದ್ಲಿಕ್ಕಿಲ್ಲ ಅಂತೇಳಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರು ಪ್ರಯೋಜನ ಇಲ್ಲ ಅಲ್ವಾ. ಮೊಬೈಲ್ ಇಟ್ಕೊಂಡ್ರು, ಸೊ ಇಫ್ ಯು ಯೂಸ್ ಮೊಬೈಲ್ ದಟ್ ಶುಡ್ ಬಿ ಏನು ಯೂಸ್ ಆಗ್ಬೇಕು. ಏನಾದ್ರು ಒಂದು ನಾಲೆಡ್ಜ್ನ ಗೇನ್ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಏನೋ ವೇಸ್ಟ್ ಮಾಡ್ತಾ ನೋಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವಾಗ ಹೇಳ್ತಾರೆ ಲೆಟ್ಸ್ ರೀಡ್ ಎ ಬುಕ್. ಲೆಟ್ಸ್ ರೀಡ್ ಎ ಬುಕ್ ಅಂದ್ರೆ ಏನಾದ್ರು ಒಂದು ಬುಕ್ನ ಓದು. ಐ ಮೀನ್ ಎನಿ ಬುಕ್ ರಾದರ್ ದ್ಯಾನ್ ಸ್ಪೆಸಿಫಿಕ್ ಬುಕ್. ಸ್ಪೆಸಿಫಿಕ್ ಆಗಿ ನಾನೇನು ಹೇಳಿಲ್ಲ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಬುಕ್ನ ಓದು. ಒಟ್ನಲ್ಲಿ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಎಂಗೇಜ್ ವಿತ್ ದ ಬುಕ್. ಎಸ್, ಓಕೆ, ದಿಸ್ ಇಸ್ ವಾಟ್ ದಿಸ್ ಈಸ್ ಲೈಕ್ ದಟ್. Next, here is another way to explain it. The article the is used to refer a specific. ಆಗಲಿ ಹೇಳಿದಾಗೆ ಏನ್ ಹೇಳುತ್ತೆ, ಸ್ಪೆಸಿಫಿಕ್ ಅಥವಾ ಪರ್ಟಿಕ್ಯುಲರ್ ಮೆಂಬರ್ನ ಹೇಳುತ್ತೆ. ಸ್ಪೆಸಿಫಿಕ್, ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಈಗ ಅಲ್ಲಿ ಒಂದು ಮೋರ್ ದ್ಯಾನ್ 50 ಸ್ಟೂಡೆಂಟ್ಸ್ ಇದ್ದಾರೆ. ಅವಾಗ ಅಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ ಯೂನಿಫಾರ್ಮ್ ಹಾಕಿರಲ್ಲ. ಓಕೆ, ಸೊ ಯೂನಿಫಾರ್ಮ್ ಹಾಕಿಲ್ಲ. Please call someone, call outside ನಿಮ್ಮ head of the department, head of the school will call. Yes, sir, please send the student who has not wore the uniform. ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಶರ್ಟ್ ನ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು. ಪ್ಲೀಸ್ ಕಾಲ್ ದ ಸ್ಟೂಡೆಂಟ್ ಹೂ ಓ ದ ರೆಡ್ ಶರ್ಟ್ ಸ್ಟೂಡೆಂಟ್, ರೆಡ್ ಶರ್ಟ್, ಸೊ ಲೈಕ್ ದಟ್. ಓಕೆ, ಸೊ ಈ ತರ ನಾವು ಪರ್ಟಿಕ್ಯುಲರ್ ಆಗಿ ಹೇಳುವಾಗ ಪರ್ಟಿಕ್ಯುಲರ್ ಮೆಂಬರ್ ನಾವು ಮೆನ್ಷನ್ ಮಾಡ್ತೀವಿ. ಅವಾಗ ಆರ್ಟಿಕಲ್ ದಾನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಗ್ರೂಪ್ ಅಂತಾನೆ ಹೇಳ್ಬೋದು. ಒಂದು ಗ್ರೂಪ್ ನಾವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಗ್ರೂಪ್ ಅಂದ್ರೆ ಯಾವುದು ಸರ್? ದ ಇಂಡಿಯನ್ ಟೀಮ್. ನೋಡಿ, ದ ಇಂಡಿಯಾ ಅದ ಟೀಮ್ ಅಂತ ಕರಿತೀವಿ. ದ ಟೀಮ್, ಇದು ಪರ್ಟಿಕ್ಯುಲರ್ ಟೀಮ್ ಅಂತ ಆಯ್ತು. ಆಯ್ತಾ? ಎ ಟೀಮ್ ಅಂದ್ರೆ ಬೇರೆ, ಒಂದು ಯಾವ್ದೋ ಒಂದು ಟೀಮು, ತುಂಬಾ ಟೀಮ್ ಇದೆ. ಆಯ್ತಾ? ಒಂದು ಟೀಮ್ ಅಂತ ಕರಿತೀವಿ ನಾವು. ಸೊ ಹೀಗೆ ಪರ್ಟಿಕ್ಯುಲರ್ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ದೇರ್ ಆರ್ ಮೆನಿ ಮೂವೀಸ್ ಬಟ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಮೂವಿ ಇಸ್ ದ ಮೋಸ್ಟ್ ಪಾಪ್ಯುಲರ್, ದೇರ್ ಫಾರ್ ವಿ ಯೂಸ್ ದ ಮೂವಿ ಅಂತ ಹೇಳಿ ನಾವು ಬಳಸ್ತೀವಿ. ಯಾವುದೋ ಒಂದು ಮೂವಿ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇರ್ತೀನಿ, ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿರ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಅವಾಗ ಅದನ್ನು ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಆನ್ ಇದೆ. ಎ ಮತ್ತೆ ಆನ್ ಈಸ್ ಯೂಸ್ಡ್ ರೆಫರ್ ಟು ನಾನ್ ಸ್ಪೆಸಿಫಿಕ್. ಆಗ್ಲೇ ಹೇಳಿದಾಗೆ ನಾನ್ ಸ್ಪೆಸಿಫಿಕ್ ಅಂತ ಹೇಳಿದೆ, ಅಥವಾ ನಾನ್ ಪರ್ಟಿಕ್ಯುಲರ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ, ಫಾರ್ ಎಕ್ಸಾಂಪಲ್, ವುಡ್ ಲೈಕ್ ಟು ಗೋ ಟು ಸಿ ಎ ಮೂವಿ. ಸೊ ಒಂದು ಮೂವಿ ನೋಡ್ಲಿಕ್ಕೆ ಹೋಗೋಣ. ಈಗ ಗೊತ್ತಿಲ್ಲ ಯಾವ ಮೂವಿ ಅಂತ ಗೊತ್ತಿಲ್ಲ. ಎಷ್ಟೊಂದು ಥಿಯೇಟರ್ಸ್ ಇದೆ ನಮ್ಮ ಸಿಟಿಯಲ್ಲಿ. ಆ ಥಿಯೇಟರ್ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಹೋಗೋಣ. ಅದು ಇಷ್ಟ, ನೆಕ್ಸ್ಟ್ ಅದು. ಓಕೆ, ಸೊ ಜಸ್ಟ್ ಗೋ to see, watch a movie, that's it. No particular, no specific. ಇಂಥದ್ದೇ ಮೂವಿ ಅಂತ ಹೇಳ್ತಿಲ್ಲ ನಾವು. ಎಸ್, ಸೊ ಹಾಗಾಗಿ ಹಿಯರ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕ್ ಮೂವಿ. ವಿ ಆರ್ ಟಾಕಿಂಗ್ ಅಬೌಟ್ ಎನಿ ಮೂವಿ. ಎಸ್, ಯಾವುದೋ ಒಂದು ಮೂವಿ ಬಗ್ಗೆ ನಾವೇ ಹೇಳ್ತಾ ಇದೀವಿ. ಸೊ ಹಾಗಾಗಿ ದೇರ್ ಆರ್ ಮೆನಿ ಮೂವೀಸ್ ಅಂಡ್ ಐ ವಾಂಟ್ ಟು ಸಿ ಎನಿ ಮೂವಿ. ಐ ಡೋಂಟ್ ಹ್ಯಾವ್ ಎ ಸ್ಪೆಸಿಫಿಕ್ ಒನ್ ಇನ್ ಮೈ ಮೈಂಡ್. ಅದೇ ತರಹ ಸ್ಪೆಸಿಫಿಕ್ ಆಗಿ ನನ್ನ ಹತ್ರ ಇಲ್ಲ. ಸೊ ಜಸ್ಟ್ ಹೋಗೋಣ ಅಷ್ಟೇ. ನಾರ್ಮಲಿ ವಿ ಯೂಸ್ ಎ ಆರ್ ಆನ್ ಟು ರೆಫರ್ ಟು ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್. ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಒಂದನ್ನ ಹೇಳುವಾಗ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡುವಾಗ ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವು ಯಾವ್ದಾದ್ರು ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ, ಅದು ವಸ್ತು ಆಗ್ಬೋದು, ಮೂವಿ ಆಗ್ಬೋದು, ಕಂಪನಿ ಆಗ್ಬೋದು,
ಆಯ್ತಾ? ಪರ್ಸನ್ ಆಗ್ಬೋದು, ಬುಕ್ ಆಗ್ಬೋದು. ಎಸ್, ಇಟ್ ಮೇ ಬುಕ್ ಎನಿಥಿಂಗ್. ಸೊ ಅದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋ ಒಂದು ಪ್ಯಾರಾ ಇದೆ ಅಂತಂದ್ರೆ ಆ ಪರ್ಸನ್ ಬಗ್ಗೆ, ಆ ಕಂಪನಿ ಬಗ್ಗೆ, ಆ ಮೂವಿ ಬಗ್ಗೆ ಹೇಳುವಾಗ ಫಸ್ಟ್ ನಾವು ಏನೇ ಯೂಸ್ ಮಾಡ್ತೀವಿ, ಏನೇ ಯೂಸ್ ಮಾಡ್ತೀವಿ. ಆಯ್ತಾ? ನೆಕ್ಸ್ಟ್ ನೆಕ್ಸ್ಟ್ ಏನು ಪರಿಚಯ ಮಾಡಾದ್ಮೇಲೆ ನೆಕ್ಸ್ಟ್ ಹೇಳ್ತೀವಲ್ಲ ಅವಾಗೆಲ್ಲ ನಾವು ಆರ್ಟಿಕಲ್ ಯೂಸ್ ಮಾಡ್ತೀವಿ. Okay, normally we use and refer to a and it refer to something for first time. For example, we we want to a sorry. We went to a museum. ಒಂದು ಮ್ಯೂಸಿಯಂಗೆ ಹೋದ್ವಿ ಇನ್ ಪ್ಯಾರಿಸ್ ಅಲ್ಲಿ. ಎಸ್, ಓಕೆ. ವಿ ಹೇಟ್ ಅಟ್ ದಟ್ ಮ್ಯೂಸಿಯಂ ಟು. ಹೌದಾ? ಹೇಟ್ ಮಾಡಿದ್ವಿ. ಓಕೆ. ಸೊ ಇಲ್ಲಿ ಸೊ ಹೇಟ್ ಮಾಡಿದ್ವಿ ಅಂತಿದೆ. ಓಕೆ, ಇಷ್ಟ ಪಡಲಿಲ್ಲ ನಾವು. ಓಕೆ, ಸೊ ವಿ ಹೇಟ್ ಸಾರಿ ವಿ ಹೇಟ್ ಸೊ ವಿ ಹೇಟ್ ಸಮಥಿಂಗ್. ಓಕೆ, ಆ ಮ್ಯೂಸಿಯಂ ಅಲ್ಲೇ ಇದ್ಕೊಂಡು ಅಲ್ಲೇ ಊಟ ಮಾಡಿ ಮುಗಿಸಿದ್ವಿ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಒಂದು ಕಂಪನಿ ಬಗ್ಗೆ ಫಾರ್ ಎಕ್ಸಾಂಪಲ್ ನೋಡಿ, ಐ ವಾಂಟ್ ಟು ಜಾಯಿನ್ ಎ ಕಂಪನಿ. ಓಕೆ, ಇವಾಗ ಕಂಪನಿ ಸೇರ್ಕೋಬೇಕು ಅಂತ ಆಯ್ತು, ಸೇರ್ಕೊಂಡಾಯ್ತು ಅಲ್ವಾ? ಸೊ ಈ ವೇರ್ ಆರ್ ಯು ವರ್ಕಿಂಗ್ ಅಂದ್ರೆ ನಾನು ಹೇಳ್ಬೋದು ಅವಾಗ ಕಂಪನಿ. ನಾನು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡುವಾಗ ನಾ ಆರ್ಟಿಕಲ್ ದಾನೇ ಯೂಸ್ ಮಾಡ್ತೀನಿ, ದ ಕಂಪನಿ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಯ್ತಾ? ಸೊ ಇದೇ ರೀತಿ ಒಂದಷ್ಟು ವಿತ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಸೊ ಇಲ್ಲಿ ಫಸ್ಟ್ ಇಂಡೆಫಿನಿಟ್ ಆರ್ಟಿಕಲ್ಸ್ ನೋಡೋಣ. ಯಾವುದು ಇಂಡೆಫಿನಿಟ್ ಆರ್ಟಿಕಲ್ಸ್? ಆರ್ಟಿಕಲ್ ಎ and an. Okay, so this is a indefinite articles. A and an signal that the noun modifies is a indefinite, referring to any member of a group. For example, my daughter really wants a dog. Yes, my daughter wants a dog for Christmas. ಕ್ರಿಸ್ಮಸ್ ಒಂದು ಇದಕ್ಕೆ ಫೆಸ್ಟಿವಲ್ಗೆ ನನ್ನ ಮಗಳು ಒಂದು ನಾಯಿ ಮರಿ ಅಥವಾ ಡಾಗ್ ಬೇಕು ಅಂತ ಕೇಳಿದ್ರು. ದಿಸ್ ರೆಫರ್ಸ್ ಟು ಎನಿ ಡಾಗ್. ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಲ್ವಾ? ಎನಿ ಡಾಗ್, ನೋ ಸ್ಪೆಸಿಫಿಕ್. ಎಸ್, ಇಸ್ ದೇರ್ ಎನಿ ಸ್ಪೆಸಿಫಿಕ್? ನೋ ಸ್ಪೆಸಿಫಿಕ್ ಇಟ್ಕೋಬೇಕು. ಆಯ್ತಾ? ಈ ಡಾಗ್ ಅಂದ್ರೆ ಯಾವ್ದಾದ್ರು ಆಗ್ಬೋದು. ಓಕೆ, ಸೊ ವಿ ಡೋಂಟ್ ನೋ ವಿಚ್ ಡಾಗ್ ಬಿಕಾಸ್ ವಿ ಹ್ಯಾವಂಟ್ ಫೌಂಡ್ ದ ಡಾಗ್ ಇಟ್. ನಮ್ಗೆ ಯಾವ ಡಾಗ್ ಅಂತ ಗೊತ್ತಿಲ್ಲಲ್ಲ. ಸೊ ಹಾಗಾಗಿ ಇಲ್ಲಿ ಡಾಗ್ ಇದೇ ತರ ಇದೇ ರೀತಿ ನಾವು ಒಂದು ಪ್ಯಾರಾಗ್ರಾಫ್ ನಲ್ಲಿ ನಾವು ಓದುವಾಗ ಅಥವಾ ಬರೆಯುವಾಗ ಫಸ್ಟ್ ಇಂಟ್ರೊಡ್ಯೂಸ್ ಮಾಡುವಾಗ ಏ ಡಾಗ್ ಅಷ್ಟೇ, ನಾನು ತಗೊಂಡ್ಮೇಲೆ ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ, ದ ಡಾಗ್ ಅಂತ. ಸೊ ಅದೇ ತರ ಸಂಬಡಿ ಕಾಲ್ ಎ ಪೊಲೀಸ್ಮನ್. ಓಕೆ, ಸಂಬಡಿ ಕಾಲ್ ಎ ಪೊಲೀಸ್ಮನ್. ಅಲ್ಲಿ ಯಾವ ಪೊಲೀಸ್ ಅಂತ ಗೊತ್ತಿರಲ್ಲ ನಮ್ಗೆ. ಸೊ ಡು ವಿ ನೋ? ಡೋಂಟ್ ನೋ. ಸೊ who is that policeman? Yes, this refers to any policeman. We don't need a specific policeman. We need any policeman who is available. ಯಾರಿದ್ದಾರೆ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ when I was at the zoo, I saw an elephant. ಓಕೆ, ಸೊ ಆನ್ ಬಗ್ಗೆ ಹೇಗೆ ಸರ್ ಅದು ಹೇಳ್ಕೊಡ್ತೀನಿ ನೆಕ್ಸ್ಟ್. ಸೊ ಇಲ್ಲಿ ಎ ಮತ್ತೆ ಒಂದೇ ಅಲ್ವಾ? ಅದು ನಾನ್ ಸ್ಪೆಸಿಫಿಕ್ ಅಂತಾನೆ ಬರ್ತದೆ. ಓಕೆ, ಇದು ನಾನ್ ಸ್ಪೆಸಿಫಿಕ್. ಆರ್ಟಿಕಲ್ ದ ಬಂದು ಸ್ಪೆಸಿಫಿಕ್ ಆದ್ರೆ ಆರ್ಟಿಕಲ್ ದ ಸ್ಪೆಸಿಫಿಕ್ ಇದು ನಾನ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಸೊ ಝೂನಲ್ಲಿ ನಾನು ಒಂದು ಎಲಿಫೆಂಟ್ ನೋಡಿದೆ. ಎಸ್, ಎಲಿಫೆಂಟ್ ನೋಡಿದೆ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಅ ಸಿಂಗಲ್ ನಾನ್ ಸ್ಪೆಸಿಫಿಕ್. ಇದು ಸಿಂಗಲ್ ಇದೆ ಮತ್ತೆ ನಾನ್ ಸ್ಪೆಸಿಫಿಕ್. ಓಕೆ, ಇನ್ ದಿಸ್ ಕೇಸ್ an elephant. There are probably several elephants at the zoo, but there is only one we are talking about here. Okay, ಸೊ ಇಲ್ಲಿ ಒಂದು ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅನ್ ಎಲಿಫೆಂಟ್ ಯಾಕೆ ಗೊತ್ತು ಸರ್ ಇಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆಯಲ್ವಾ? ಓವಲ್ಸ್ ಗೊತ್ತಲ್ವಾ? ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಓವಲ್ಸ್ ಗೊತ್ತು. ಯಾವುದು? ಎ, ಇ, ಐ, ಓ, ಯು. ಈ ಓವಲ್ಸ್ ಏನಿದೆ ಆ ಹೋಲ್ಸ್ ಹಿಂದೆ ಆರ್ಟಿಕಲ್ ಆನ್ ಬರ್ತದೆ.
ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ okay, here remember using a and depends on the sounds that begins the next word. So here a singular. Okay, a is a singular noun ಗೆ ನಾವು ಯೂಸ್ ಮಾಡ್ತೀವಿ ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ ಯೂಸ್ ಮಾಡ್ತೀವಿ. ಓಕೆನಾ. ಸೊ ನೋಡಿ ಕಾನ್ಸೋನೆಂಟ್. ಓಕೆ, ಕಾನ್ಸನೆಂಟ್ ಯಾವ್ದೆಲ್ಲ ಇದೆ ಸರಿ? ಎ ಇ ಐ ಓ ಇದೆಯಲ್ಲ, ಅದ್ ಬಿಟ್ಟು ಉಳಿದವೆಲ್ಲ ಕಾನ್ಸನೆಂಟ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನಾವಿಲ್ಲಿ ಯಾವುದು, ಫಾರ್ ಎಕ್ಸಾಂಪಲ್ ನೋಡಿ, ಎ ಬಾಯ್, ಬಾಯ್ ಇಸ್ ಅ, ಬಿ ಇಸ್ ಅ ಕಾನ್ಸನೆಂಟ್. ಓಕೆ, ನೆಕ್ಸ್ಟ್ ಸಿ ಇಸ್ ಅ ಕಾನ್ಸನೆಂಟ್, ನೆಕ್ಸ್ಟ್ ಝೆಡ್, ನೆಕ್ಸ್ಟ್ ಡಿ, ಇದೆಲ್ಲ ಕಾನ್ಸನೆಂಟ್ಗಳು. ಸೊ ಹಾಗಾಗಿ ನಾವು ಡಾಗ್ ಯೂಸ್ ಮಾಡಿದೀವಿ, ಸಾರಿ ಎ ಯೂಸ್ ಮಾಡಿದೀವಿ. ಅರ್ಥ ಆಗ್ತಿದ್ಯಾ? ಎ ಡಾಗ್, ಎಸ್ ಎ ಡಾಗ್. ಇಲ್ಲಿ ಎ ಝೂ, ಎ ಬೈಕ್, ಎ ಕಾರ್. ಸೊ ಅದೇ ಇಲ್ಲಿ ಏನಾದ್ರೂ ಸಪೋಸ್ ಯಾವ್ದಿದ್ರೆ ಓವಲ್ ಇದ್ರೆ ನೋಡಿ ಎಲ್ಲಿದೆ ಅಲ್ವಾ, ಆನ್, ಇದು ಕೂಡ ಸಿಂಗುಲರೇ. ಗೊತ್ತಾಗ್ತಿದ್ಯಾ? ಎ ಮತ್ತೆ ಎರಡು ಸೇಮೆ ಫ್ರೆಂಡ್ಸ್. ಇಲ್ಲಿ ಎ ಮತ್ತೆ ಆನು ಎರಡೂ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ. ಯಾವುದು ನಾನ್ ಸ್ಪೆಸಿಫಿಕ್ ಅಂತೇಳಿ ಕನ್ಸಿಡರ್ ಮಾಡುತ್ತೆ. ಸೊ ಮತ್ತೆ ಸಿಂಗುಲರ್ ಅಂತಲೂ ಕೂಡ ಹೇಳುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನು ಅಂತಂದ್ರೆ ಏನಂದ್ರೆ ಎ ಇ ಐ ಓ ಯು ಏನು ಓವಲ್ಸ್ ಇದೆಯಲ್ಲ, ಎ ಇ ಐ ಓ ಯು ಓವಲ್ಸ್ ಏನಿದೆ, ಈ ಓವಲ್ಸ್ ಇದ್ರೆ ಆನ್ ಯೂಸ್ ಮಾಡ್ತೀವಿ, ಆಯ್ತಾ? ಇಲ್ಲ ಅಂತ ಅಂದ್ರೆ ಎ ಯೂಸ್ ಮಾಡ್ತೀವಿ ಅಷ್ಟೇ. ಅಷ್ಟೇ ಡಿಫ್ರೆನ್ಸ್. ಓಕೆನಾ. ಸೊ ಇಲ್ಲಿ ಬಿಗಿನಿಂಗ್ ವಿತ್ ಓವಲ್ ನೋಡಿ, ಫಾರ್ ಎಕ್ಸಾಂಪಲ್ ಆನ್ ಎಲಿಫೆಂಟ್, ಇಲ್ಲಿ ಇದೆಯಾ? ಎಸ್, ಆನ್ ಎಲಿಫೆಂಟ್. ನೆಕ್ಸ್ಟ್ ಆನ್ ಎಗ್, ನೆಕ್ಸ್ಟ್ ಆನ್ ಆಪಲ್, ನೆಕ್ಸ್ಟ್ ಆನ್ ಇಡಿಯಟ್, ಆನ್ ಆಫನ್. ಎಸ್. ಸೊ ಅದೇ ರೀತಿ ನಾವಿಲ್ಲಿ ಎಲ್ಲ ಕಡೆ ಏನು ಓವಲ್ಸ್ ಇದೆ. ಓಕೆ. ಸೊ ಈಗ singular noun beginning with the consonant sound, a user sounds like a oh, you. Okay, user. Yes, user. So begins with the a consonant. Okay, user. Next voice sound ಇದೆ ನೋಡಿ, voice sound. So okay, so a used, user. Okay, ಇಲ್ಲಿ ನಾವು ಯಾಕೆಂದ್ರೆ ಇಲ್ಲಿ ಯು ಇದೆ ನೋಡಿ. ಎಸ್, ಕೆಲವೊಂದು ಹತ್ರ ಇದೆ ಫ್ರೆಂಡ್ಸ್. ಇಲ್ಲಿ ಸರ್ ಇಲ್ಲಿ ಎ ಐ ಓ ಯು ಯುನೇ ತಾನೆ ಇದನ್ನು, ಇದು ಯು ಅಲ್ವಾ? ಸೊ ಯಾಕೆ ನಾವು ಇಲ್ಲಿ ಯುಗೆ ಯಾಕೆ ಆನ ಬಳಸಲ್ಲ ಅಂತಂದ್ರೆ, ಯು ಇದೆಯಲ್ಲ, ಸೊ ಇದು ಯು ಅಂತ ಪ್ರೊನೌನ್ಸ್ ಆಗುತ್ತೆ. ಆಯ್ತಾ? ಸೊ ಅದರೊಂದಷ್ಟು ಎಕ್ಸೆಪ್ಷನ್ಸ್ ಇದಾವೆ, ವರ್ಡ್ಸ್ಗಳಿದಾವೆ. ಅದು ಫಾರ್ ಎಕ್ಸಾಂಪಲ್ ಯಾವ್ದಂತ ನೋಡಿ, ಇಲ್ಲೇ ಇದೆ ನೋಡಿ, ಯೂನಿವರ್ಸಿಟಿ. ಎಸ್, ಇದನ್ನ ನಾವು ಈ ತರ ಬರ್ತೀವಿ, ಯೂನಿವರ್ಸಿಟಿ. ಎಸ್, ಇದು ಯೂನಿವರ್ಸಿಟಿ ಅಂತ, ಯು ಯು ಅಷ್ಟಿಲ್ಲ, ಆತರ ಇಲ್ಲ ಅದು. ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿಲಿ, ಈಗ ಯು ಇದೆ, ಅದನ್ನ ಅಂಬ್ರಲಾ ಅಂತ ಬಳಸ್ತೀವಿ. ನೋಡಿಲಿ, ಅ ಇದೆ, ಯು ಇದೆ, ಬಟ್ ಸೌಂಡ್ ಇಸ್ ಅ. ಎಸ್, ಬಟ್ ಇಲ್ಲಿ ಯು ಅಲ್ಲಿ ಯು ವೈ ಇಂದ ಬಿಗಿನ್ ಆಗತ್ತೆ ಅದು. ಸೊ ಈ ತರ ಸೌಂಡ್, ಈ ತರ ಲೆಟರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಯುನಿಸೈಕಲ್, ಯುನಿಸೈಕಲ್ ಅಂತ ಹೇಳಿ. ಸೊ ಈ ತರ ಇರ್ತಕ್ಕಂತಹ ಕೆಲವೊಂದಷ್ಟು ವೋವಲ್ಸ್ ತರನೇ ಇರುತ್ತೆ, ಅದ್ರ ಸೌಂಡ್ ಬೇರೆ ಇರುತ್ತೆ. ಓಕೆ. ಸೊ ಅಂತ ಒಂದು ಟೈಮ್ ಅಲ್ಲ ಏನ್ ಮಾಡ್ತೀವಿ, ಆರ್ಟಿಕಲ್ ಎ ಯೂಸ್ ಮಾಡ್ತೀವಿ. ಓಕೆ. ರಿಮೆಂಬರ್ ದಟ್ ದಿಸ್ ರೂಲ್ ಆಲ್ಸೋ ಅಪ್ಲೈಸ್ ವೆನ್ ಯು ಯೂಸ್ ಅಕ್ರಾನಿಮ್ಸ್. ಓಕೆ. ಸೊ ಫಾರ್ ಎಕ್ಸಾಂಪಲ್ ಅಕ್ರಾನಿಮ್ಸ್ ಅಂದ್ರೆ ಏನು, ನಾವು ಡೆಫಿನೆ ವಾಟ್ ಇಸ್ ದಟ್ ಅಬ್ರಿವೇಷನ್ಸ್ ಅಂತೀವಿ ನೋಡಿ, ಅಬ್ರಿವೇಷನ್ಸ್. ಓಕೆ. ಸೊ ಅವಾಗ ಇಂಟ್ರೊಡಕ್ಟರಿ ಕಂಪೋಸಿಷನ್ ಅಟ್, ಓಕೆ, ಸರಿ, ಅಕ್ರಾನಿಮ್ಸ್ ಅಂತೇಳಿ ನಾವು ಬಳಸ್ತೀವಿ. ಅಕ್ರಾನಿಮ್ಸ್ ಅಂತಂದ್ರೆ ಅದಲ್ಲ. ಸೊ ಇಲ್ಲಿ ನೋಡಿ ಸೇಮ್ ಇದೆಯಲ್ಲ ನೋಡಿ, ICPA, ICPA ಈ ತರ ನಾವು ಯೂಸ್ ಮಾಡುವಾಗ ನಾವು ಬಳಸ್ತೀವಿ ಅಂತ ಅಷ್ಟೇ. ಓಕೆ.
So here, if the noun is modified by an adjective, the choice between and an depends on the initial sound of the adjective that immediately follows the article. Okay, so here, if the noun is modified, ಒಂದ್ಸಲ noun modify ಮಾಡಿದ್ರೆ an adjective ಇಂದ the choice between A and A depends on the initial sound. ಓಕೆ, ಸೊ ನಾವಿಲ್ಲಿ ಯಾವುದೇ ಆರ್ಟಿಕಲ್ ಎ ಮತ್ತೆ ಆನ್ ನಾವು ಬಳಸ್ತಾ ಇದೀವಿ ಅಂದ್ರೆ ಅಲ್ಲಿ ಫಸ್ಟ್ ನಾವು ಓವಲ್ ಇದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಓವಲ್ ಇದೆಯಾ ಅಂತ ನೋಡಿದ್ಮೇಲೆ ಅಲ್ಲಿ ಸೌಂಡ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮಾಡ್ತೀವಿ. ಓಕೆನಾ? ಓಕೆ, ಸೊ ಇಲ್ಲಿ ನಾವು ಇಲ್ಲಿ ಬಳಸಿದ್ವಿ ಏನು, ಇಲ್ಲಿ ಎ ಎಗ್ ಅಂತಿದ್ಯಾ, ಎ ಎಗ್ ತಪ್ಪು, ಆನ್ ಎಗ್ ಸರಿ. ಅರ್ಥ ಆಯ್ತಾ? ಆದ್ರೆ ಇಲ್ಲೇನು ಹೇಳಿದರೆ ಎ ಬ್ರೋಕನ್ ಎಗ್ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ಆನ್ ಅಂತಕ್ಕಂಥದ್ದು ಎ ಅನ್ನ ಲೆಟ್ ಇದು ಏನು ಆರ್ಟಿಕಲ್ ಇದೆಯಲ್ಲ, ಆರ್ಟಿಕಲ್ ಅದು ಇಲ್ಲಿಲ್ಲ, ಇಲ್ಲಿ ಇಲ್ಲದೆ ಇರೋದಕ್ಕೆ ಅದು ಏನಾಯ್ತು, ಇಲ್ಲಿ ಇದ್ದಿದ್ರೆ ಏನ್ ಹ್ಯಾನ್ ಬರ್ತಾ ಇತ್ತು, ಇದು ಬ್ರೋಕನ್ ಎಗ್. ಸೊ ಇಲ್ಲಿ ಎ ಇದೆಯಲ್ಲ, ಎ ಪಕ್ಕ ನೆಕ್ಸ್ಟ್ ಏನಿದೆ ಬಿ, ದಿಸ್ ಇಸ್ ಅ ಕಾನ್ಸೋನೆಂಟ್. ಎಸ್, ಸೊ ಹಾಗಾಗಿ ನಾವಿಲ್ಲಿ ಆನ್ ಬಳಸಕ್ಕಾಗಲ್ಲ, ಎ ಬ್ರೋಕನ್ ಎಗ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಇಲ್ಲಿ ನೋಡಿ ಆನ್ ಇದೆ ಆಯ್ತಾ. ಸೊ ಇಲ್ಲಿ ನಾನು ಅವಾಗ್ಲೇ ಹೇಳಿದೆ ಎ ಯೂಸುವಲ್ ಅಂತ ಬರ್ತದೆ. ಯಾಕೆ ಅಂದ್ರೆ ಇದು ಇಲ್ಲಿ ಯು ಹೀಗೆ ಬರ್ತದೆ ಅಂತ ಹೇಳಿದೆ. ಆದ್ರೆ ಇಲ್ಲೇನಿದೆ ಆನ್ ಅನ್ಯೂಸುವಲ್ ಅಂತ ಇದೆ ನೋಡಿ, ಅನ್ಯೂಸುವಲ್ ಅನ್ ಯು ಇದೆ ಬಟ್ ಎ ಸೌಂಡ್ ಇದೆ, ಸೊ ಇದು ಕೂಡ ಓವಲ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಆನ್ ಅನ್ಯೂಸುವಲ್. ಓಕೆ, ಸೊ ಹೀಗೆ ಡಿಪೆಂಡ್ಸ್ ಅಪಾನ್ ಸೌಂಡ್, ಲೆಟರ್ ಮೀನ್ಸ್ ಓವಲ್ಸ್ ಕಾನ್ಸನೆಂಟ್ಸ್ ನೋಡಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಯುರೋಪಿಯನ್, ಇದು ಕೂಡ ಎಕ್ಸೆಪ್ಷನ್, ಕೆಲವೊಂದು ವರ್ಡ್ಸ್ ಗಳಿದೆ ಆ ತರದವು ಆಯ್ತಾ. ಇಲ್ಲಿ ಯುರೋಪಿಯನ್ ಸರ್, ಇಲ್ಲಿ ಫಸ್ಟ್ ಲೆಟರ್ ಇದೆ ಸರ್, ಅದು ಓವಲೆ. ಸೆಕೆಂಡ್ ಕೂಡ ಯು ಇದೆ, ಅದು ಕೂಡ ಓವಲೆ. ಆದ್ರೂ ಕೂಡ ನಾವು ಇದನ್ನ ಓವಲ್ಗೆ ಕನ್ಸಿಡರ್ ಮಾಡಲ್ಲ. ಯಾಕೆಂತಂದ್ರೆ ಇದು ಕೂಡ ಅಷ್ಟೇ ಯಾವ್ದಿಂದ ಸ್ಟಾರ್ಟ್ ಆಗುತ್ತೆ, ಯುರೋಪಿಯನ್ ನೋಡಿ, ಈ ಯುರೋಪಿಯನ್ ಯುರೋಪಿಯನ್ ಅಂತ ಕರಿತೀವಿ, ಅಥವಾ ವೈ ಇಂದ ಬಿಗಿನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಯೂನಿವರ್ಸಿಟಿ, ಯೂನಿವರ್ಸಲ್, ಓಕೆ, ಯುರೋಪಿಯನ್, ಆಮೇಲೆ ಯೂಸುವಲ್, ಓಕೆ, ಇವೆಲ್ಲವೂ ಕೂಡ ಇಷ್ಟದು ಕೂಡ ನಾವು ಅದು ಇಟ್ ಸೀಮ್ಸ್ ಓವಲ್ ಬಟ್ ವಿ ವೋಂಟ್ ಯೂಸ್ ದ ಆರ್ಟಿಕಲ್ ಆನ್. ಓಕೆ, ಬಿಕಾಸ್ ಆಫ್ ಮತ್ತೆ ವುಮೆನ್ ಕೂಡ ಅಷ್ಟೇ ನೋಡಿ, ವುಮೆನ್ ಇದೆಯಲ್ಲ ಓ, ಸೊ ಹೂ ಕೂಡ ನಾವು ಬಳಸಲ್ಲ. ನೆಕ್ಸ್ಟ್ ಒನ್ ಅಂತ ಯೂಸ್ ಮಾಡ್ತೀವಲ್ಲ, ಅದಕ್ಕೂ ಬಳಸಲ್ಲ, ಅದು ಓ ಒನ್ ಅಂತ ಈ ತರ ಸೌಂಡ್ ಮಾಡಿಸ್ತದೆ ಡಬ್ಲ್ಯೂ ಇಂದ. ಓಕೆನಾ? ಸೊ ಹಾಗಾಗಿ ಒಂದಷ್ಟು ವರ್ಡ್ಸ್ ಗಳಿದೆ, ನಾನು ಎಕ್ಸಾಂಪಲ್ ಕೊಡುವಾಗ ಹೇಳ್ಕೊಡ್ತೀನಿ ನಾನು. ಇಂಡಿಕೇಟ್, ಓಕೆ, ಹಿಯರ್ ರಿಮೆಂಬರ್ ಟು ದಟ್ ಇನ್ ಇಂಗ್ಲಿಷ್ ದ ಡೆಫಿನೆಟ್ ಆರ್ಟಿಕಲ್ಸ್ are used to indicate membership in a group. Okay, so here I am a teacher in the group. Okay, teaching, I am a member of a large group of known as a teachers. Okay, so next Brian is an Irishman. Okay, the countryman ಹೇಳ್ತಾ ಹೋಗುತ್ತೆ. Okay, so for example he is an Indian. Yes, Indian, yes, like that. So he is an Indian cricket batsman. He is an Indian team player. ಓಕೆ, ಸೊ ಈ ತರ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದು ಒಂದು ಲಾರ್ಜ್ ಗ್ರೂಪ್ ನ ಕನ್ಸಿಡರ್ ಮಾಡುತ್ತೆ, ಬಟ್ ಅಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕಾಗತ್ತ, ಆರ್ಟಿಕಲ್ ಓವಲ್ಸ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸುಮ್ನೆ ಹೇಗೇಗೋ ನಾವು ಗ್ರೂಪ್ ಅಂತ ಹೇಳಿ ಆಗ್ಲಿಕ್ಕಿಲ್ಲ. ಓಕೆ, ಸೊ ಹಿಯರ್ ಎ ಕನ್ಸಿಡರ್ ಮಾಡುತ್ತೆ, ಲಾರ್ಜ್ ಗ್ರೂಪ್ ಕನ್ಸಿಡರ್ ಮಾಡಿ, ಲಾರ್ಜ್ ಗ್ರೂಪ್ ಅಲ್ಲಿ ಒಬ್ಬ ಅಂತ ಹೇಳ್ತಾ ಹೋಗುತ್ತೆ ನೋಡಿ. ಸೊ ಇಲ್ಲಿ ಟೀಚರ್ ನೋಡಿ, ಎ ಟೀಚರ್ ಅದೊಂದು ಒಂದು ಗ್ರೂಪ್, ಇದು ಟೀಚಿಂಗ್ ಫೀಲ್ಡ್ ಅಂತಕ್ಕಂಥ ಒಂದು ಗ್ರೂಪ್, ಎಷ್ಟೊಂದು ಜನ ಟೀಚರ್ಸ್ ಇದ್ದಾರೆ, ಅದರಲ್ಲಿ ಒಬ್ಬ ಐರಿಷ್ ಮ್ಯಾನ್ ಕೂಡ ಅಷ್ಟೇ, ಎಷ್ಟೊಂದು ಜನ ಇದ್ದಾರೆ. ಸೊ ಇವನು ಒಬ್ಬ, ಯಾರು, ಬ್ರ್ಯಾನ್ ಒಬ್ಬ ಐರಿಷ್ ಮ್ಯಾನ್ ಅಂತ ಹೇಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸಿಕೋ ಇಸ್ ಪ್ರಾಕ್ಟೀಸಿಂಗ್ ಬುದ್ಧಿಸ್ಟ್. ನೋಡಿ ಇಲ್ಲಿ ಓವಲ್ ಇಲ್ಲ ಅಲ್ವಾ, ಪ್ರಾಕ್ಟೀಸಿಂಗ್ ಬುದ್ಧಿಸ್ಟ್. ಓಕೆ, ಸೊ ಈ ತರ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್. ಸೊ ಹಿಯರ್ ಡೆಫಿನೆಟ್ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ನಾನು ಹೇಳ್ದಾಗಲೇ ಸ್ಪೆಸಿಫಿಕ್ ಆಗಿ ಹೇಳುತ್ತೆ,
ಡೆಫಿನೆಟ್ ಆರ್ಟಿಕಲ್ ಯೂಸ್ ಟು ಬಿಫೋರ್ ಅ ಸಿಂಗುಲರ್. ಒಂದು ಸಿಂಗುಲರ್ ಮತ್ತೆ ಪ್ಲೂರಲ್ ಎರಡಕ್ಕೂ ನಾವು ಯೂಸ್ ಮಾಡ್ತೀವಿ. ಕನ್ಫ್ಯೂಸ್ ಆಗೋದು ಬೇಡ. ಸಿಂಗುಲರ್ ಮತ್ತೆ ಪ್ಲೂರಲ್ ಎದಕ್ಕೆ ಯೂಸ್ ಮಾಡ್ತೀವಿ? ಟೋಟಲ್ ಇಲ್ಲಿ ಏನು ಅಂದ್ರೆ ಪರ್ಟಿಕ್ಯುಲರ್ ಇರಬೇಕು ಅಥವಾ ಸ್ಪೆಸಿಫಿಕ್ ಇರಬೇಕು. ಸ್ಪೆಸಿಫಿಕೇಶನ್ ಇಸ್ ಇಂಥದ್ದೇ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದಾಗ ಮಾತ್ರ ಅದು ಏನಾಗುತ್ತೆ, ಆರ್ಟಿಕಲ್ ದ ಆಗುತ್ತೆ. ಓಕೆ, ಸೊ ಹಿಯರ್ ಆರ್ಟಿಕಲ್ ದ ಸಿಗ್ನಲ್ಸ್ ದಟ್ noun is a definite that refers to a particular member of a group. For example, the dog that bit me ran away. Okay, the dog. ಸೊ ದ ಡಾಗ್ ಅಂದ್ರೆ ಯಾವ ಡಾಗು ನನ್ನ ಕಚ್ತಲ್ಲ ಆ ಡಾಗು ಅಂತ ಹೇಳ್ಬೇಕಾಗತ್ತೆ. ಎಸ್, ದ ಡಾಗ್ ದಟ್ ಬಿಟ್ ಮೀ ಓಡಾಯ್ತು, ನನಗೆ ಕಚ್ಚಿದ್ದ ನಾಯಿ ಓಡಾಯ್ತು ಅಂತ ಹೇಳ್ತೀವಿ. ಓಕೆ, ಸೊ ಹಾಗೆ ಹೇಳುವಾಗ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಲ್ಲ. ದ ಡಾಗ್, ವಿಚ್ ಡಾಗ್ ಬಿಟ್ ಮೀ, ರೈಟ್? ದಟ್ಸ್ ರ್ಯಾನ್ ಅವೇ. That dog has ran, as like that. We are talking about a specific dog. The dog that bit me. Yes, ಖಚಿತಲ್ಲ ಆ ತರ ಅಂತ ಹೇಳ್ತೀವಿ. I was happy to see the policeman. Yes, I want to. I am very happy to. I was happy to see policeman. The policeman ಅಂದ್ರೆ ಅವ್ರು ಮೀಟ್ ಮಾಡಿದ್ರಲ್ಲ ಅಥವಾ ನೋಡಿದ್ರಲ್ಲ ಅದು ಯಾರು? ಹೂ ಸೇವ್ಡ್ ಮೈ ಕ್ಯಾಟ್ ಅಂತ ಇದೆ. ಓಕೆ, ಸೊ ಯಾರು ಆ ಒಂದು ಕ್ಯಾಟ್ ನ ಸೇವ್ ಮಾಡಿದ್ರಲ್ಲ ಆ ಒಂದು ಪೊಲೀಸ್ಮನ್ ನಾನು ಮೀಟ್ ಮಾಡ್ಲಿಕ್ಕೆ ಖುಷಿ ಆಯ್ತು, ಮೀಟ್ ಮಾಡಿದಾಗ ಖುಷಿ ಆಯ್ತು ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ವಿ ಆರ್ ಟಾಕಿಂಗ್ ಅಬೌಟ್ ಎ ಪರ್ಟಿಕ್ಯುಲರ್ ಪೊಲೀಸ್ಮನ್. ಈವನ್ ಇಫ್ ವಿ ಡೋಂಟ್ ನೋ ದ ಪೊಲೀಸ್ಮನ್ಸ್ ನೇಮ್, ಇಟ್ಸ್ ಸ್ಟಿಲ್ ಪರ್ಟಿಕ್ಯುಲರ್ ಪೊಲೀಸ್ಮನ್ ಬಿಕಾಸ್ ಇಟ್ ಇಸ್ ಆನ್ ಹೂ ಸೇವ್ಡ್ ಕ್ಯಾಟ್. ಓಕೆ, ಸೊ ಐ ಸಾ ದ ಎಲಿಫೆಂಟ್ ಅಟ್ ದ ಝೂ. ನೋಡಿ, ಐ ಸಾ ಆನ್ ಎಲಿಫೆಂಟ್ ಅಂತ ಉಳ್ಬೋಯ್ತಲ್ಲ, ಯಾಕಾಗ್ಲಿಲ್ಲ ಇದು? ದಟ್ಸ್ ಇಂಪಾರ್ಟೆಂಟ್. ಐ ಸಾ ದ ಎಲಿಫೆಂಟ್ ಅಟ್ ದ ಝೂ. Okay, I saw the elephant at the zoo. Here we are talking about a specific noun. Probably there is only one elephant. Yes, ಅರ್ಥ ಆಯ್ತಾ? ಸೊ ಈ ತರ ನಾವು ಮಾಡ್ಬೇಕಾಗತ್ತೆ. ಓಕೆ, ಒಂದೇ ಎಲಿಫೆಂಟ್ ನೋಡಿದೆ ನಾನು. ಸೊ ಐ ಸಾ ದ ಎಲಿಫೆಂಟ್, ಒಂದೇ ಎಲಿಫೆಂಟ್. ತುಂಬಾ ಇದಾದ್ರೆ ಐ ಸಾ. ಓಕೆ, ತುಂಬಾ ಇದ್ದಾವೆ, ತುಂಬಾ ಇದ್ದು ಒಂದು ನೋಡಿದಾಗ ಐ ಸಾ ಅನ್ ಎಲಿಫೆಂಟ್ ಅಂತ ಹೇಳ್ಬೋದು. ಆಯ್ತಾ? ಒಂದೇ ಇದ್ದಾಗ ಅದನ್ನ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾಗತ್ತೆ. ಆಯ್ತಾ? ವೆರಿ ಸಿಂಪಲ್. ಅದು ಸಿಚುಯೇಷನ್ ಹೇಗಾದ್ರೂ ಆಗ್ಲಿ, ನಾವು ಸ್ಪೆಸಿಫಿಕ್ ಆಗಿ ಮಾತಾಡ್ತಿರುವಾಗ ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ನಾನ್ ಸ್ಪೆಸಿಫಿಕ್ ಇದ್ದಾಗ ಆರ್ಟಿಕಲ್ ಎ ಯೂಸ್ ಮಾಡ್ತೀವಿ, ಓವಲ್ಸ್ ಇದ್ರೆ ಆನ್ ಯೂಸ್ ಮಾಡ್ತೀವಿ. ಅಷ್ಟೇ ಫ್ರೆಂಡ್ಸ್ ಡಿಫ್ರೆನ್ಸ್. ಅದು ಕರೆಕ್ಟ್ ಆಗಿ ಅದು ಒಂದಷ್ಟು ಪ್ಯಾಸೇಜ್ ಪ್ಯಾರಾಗ್ರಾಫ್ ನಾವು ಓದ್ತಾ ಸ್ಟಡಿ ಮಾಡ್ತಾ ನೀವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, countable and non-countable. Okay, countable and non-countable. Okay, what is non? Here, countable ಅಂದ್ರೆ ಯಾವುದು ಕೌಂಟ್ ಮಾಡ್ಲಿಕ್ಕೆ ಆಗುತ್ತೆ, ಇನ್ನು ನಾನ್ ಕೌಂಟಬಲ್ ಮೀನ್ಸ್ ಕೌಂಟ್ ಮಾಡಕ್ ಆಗಿರ್ತಕ್ಕಂಥದ್ದು. The can be used with the non-count nouns or the article can be omitted entirely. Okay, so anything ಅಂದ್ರೆ, for example here, I love to sail over the water, some specific body of water. ನೋಡಿ ಇಲ್ಲಿ ಐ ಲವ್ ಟು, ನನಗೆ ನೀರಿನ ಮೂಲಕ ಒಂದು ಜರ್ನಿ ಮಾಡೋದು ಅಂದ್ರೆ ನಂಗೆ ಇಷ್ಟ ಅಂತ ಹೇಳಿದ್ದಾನೆ, ನೀರಿನ ಮೇಲೆ. ಎಸ್, ದ ವಾಟರ್ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳಿದ್ವಿ ಇಲ್ಲಿ. ನೋಡಿ, ಸ್ಪೆಸಿಫಿಕ್ ಬಾಡಿ ಇದು. ಎಸ್, ವಾಟರ್ ಅನ್ನೋದು ಅಂದ್ರೆ ರೂಟ್ ಅಂತ ನಾವು ಮೆನ್ಷನ್ ಮಾಡ್ತೀವಿ ಅಲ್ವಾ? ಐ ಲವ್ ಟು ಸೇಲ್ ಓವರ್ ವಾಟರ್, ಇದು ಎನಿ ವಾಟರ್. ಎಸ್, ಇದು ಎನಿ ವಾಟರ್. ಓಕೆ, ಇದು ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಆಯ್ತಾ? ಫಾರ್ ಎಕ್ಸಾಂಪಲ್ ಸಿ ಅಂತನೋ ಅದನ್ನ ನಾವು ಹೇಳುವಾಗ ಏನ್ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಅವಾಗ ಅದು ಸ್ಪೆಸಿಫಿಕ್ ಬಾಡಿ ಅಥವಾ ವಾಟರ್ ಬಂದಾಗ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಐ ಲವ್ ಟು ಸೇಲ್ ಓವರ್ ವಾಟರ್ ಅಂತಂದ್ರೆ ಅದು ಜಸ್ಟ್ ನಾನ್ ಸ್ಪೆಸಿಫಿಕ್ ಇರುತ್ತೆ. ಓಕೆ, ಈ ಸ್ಪಿಲ್ಡ್ ದ ಮಿಲ್ಕ್ ಆಲ್ ಓವರ್ ದ ಫ್ಲೋರ್, ಸಮ್ ಸ್ಪೆಸಿಫಿಕ್ ಮಿಲ್ಕ್, ಪರ್ಹ್ಯಾಪ್ಸ್ ದ ಮಿಲ್ಕ್ ಯು ಬಾಟ್ ಅರ್ಲಿಯರ್ ದಟ್ ಡೇ. ಅಂದ್ರೆ ನಾವು ತಗೊಂಡಿರ್ತಕ್ಕಂಥ ಹಾಲು ಇರ್ಬೋದು ಅಲ್ವಾ, ಪರ್ಚೇಸ್ ತಂದಿರ್ತೀವಿ ಅವಾಗ. ಈ ಸ್ಪಿಲ್ ದ ಮಿಲ್ಕ್ ಓವರ್ ದ ಫ್ಲೋರ್, ಎನಿ ಮಿಲ್ಕ್. ಓಕೆ, ಸೊ ಹೀಗೆ ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಕೌಂಟೇಬಲ್ ಮತ್ತೆ ನಾನ್ ಕೌಂಟೇಬಲ್ ಎರಡನ್ನೂ ಕೂಡ ನಾವು ಯೂಸ್ ಮಾಡ್ತೀವಿ. ಆದ್ರೆ ವೆರಿ ಇಂಪಾರ್ಟೆಂಟ್ ನಾವಲ್ಲಿ ಸ್ಪೆಸಿಫಿಕ್ ನಾನ್ ಸ್ಪೆಸಿಫಿಕ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ಕೇರ್ಫುಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಆನ್ಸರ್ ಟು ದಟ್.
Okay, a and can be used only count nouns. Okay, ನೋಡಿ ಇದು ವೆರಿ ಇಂಪಾರ್ಟೆಂಟ್. ಈ ಎ ಮತ್ತೆ ಆನ್ ಇದೆಯಲ್ಲ, ಇದನ್ನ ನಾವು ಕೌಂಟಿಂಗಿಗೆ ಮಾತ್ರ ಬಳಸ್ತೀವಿ. ಕೌಂಟಿಂಗಿಗೆ. ಸೊ ಯಾವುದನ್ನು ನಾವು ಕೌಂಟ್ ಮಾಡಬಹುದು ಅದಕ್ಕೆ ನಾವು ಬಳಸ್ತಾ ಹೋಗ್ತೀವಿ. ಐ ನೀಡ್ ಅ ಬಾಟಲ್. ಬಾಟಲ್ ಕೌಂಟ್ ಮಾಡ್ಬೋದಲ್ಲ, ಬಟ್ ಐ ನೀಡ್ ಎ ವಾಟರ್ ಇಲ್ಲ. ಎಸ್, ವೆರಿ ಇಂಪಾರ್ಟೆಂಟ್. ಐ ನೀಡ್ ಎ ವಾಟರ್ ಅಂದ್ರೆ ಹೌದಾ, ಎಷ್ಟು ಒಂದು ನೀರು ಅಂತ ಆಗತ್ತೆ ಅಲ್ವಾ. ಒಂದು ನೀರು ಕೊಡಿ ಅಂತ ಕೇಳ್ತೀವ. ಸೊ ಅವಾಗ ಏನ್ ಮಾಡ್ತೀವಿ, ಎ ಗ್ಲಾಸ್ ಆಫ್ ವಾಟರ್ ಅಂತ. ಐ ನೀಡ್ ಎ ಗ್ಲಾಸ್ ಆಫ್ ವಾಟರ್, ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ ನೀರ್ನ ಕೂಡ ಆ ಗ್ಲಾಸಿನ ಮೂಲಕ ಅದನ್ನ ಮೆಜರ್ ಮಾಡ್ತಾ ಇದೀವಿ. ಅದನ್ನ ಒಂದು ಗ್ಲಾಸ್ ಅಂತ ಹೇಳಿ, ಒಂದು ನೀರು ಅಂತ ಹೇಳಕ್ಕಾಗಲ್ಲ, ಒನ್ ವಾಟರ್ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಇದು ಕೌಂಟ್ಗೆ ಮಾತ್ರ ಬಳಸ್ತೀವಿ. ಸೊ ಕೌಂಟ್ ಮಾಡಕ್ ಆಗಿರತಕ್ಕಂಥದಕ್ಕೆ ಈ ತರ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಬಾಟಲ್ ಆಫ್ ವಾಟರ್, ಗ್ಲಾಸ್ ಆಫ್ ವಾಟರ್. ಎಸ್, ಈ ತರ ನಾವು. ಓಕೆನಾ. ಸೊ ಮೋಸ್ಟ್ ಆಫ್ ದ ಟೈಮ್ ಯು ಕಾಂಟ್ ಸೇ ಶಿ ವಾಂಟ್ಸ್ ಎ ವಾಟರ್. ಓಕೆ, ಹೇಳಕ್ಕಾಗಲ್ಲ ಈ ತರ. ಶಿ ವಾಂಟ್ಸ್ ಎ ವಾಟರ್, ಶಿ ವಾಂಟ್ಸ್ ಗ್ಲಾಸ್ ಆಫ್ ಎ ವಾಟರ್ ಅಂತ ಹೇಳ್ತೀವಿ. ಆಯ್ತಾ. ಅನ್ಲೆಸ್ ಯು ಆರ್ ಇಂಪ್ಲಿಸ್ ಎ ಬಾಟಲ್ ಆಫ್ ವಾಟರ್. ಎಸ್, ಈ ತರ ಹೇಳ್ಬೇಕಾಗುತ್ತೆ. ಓಕೆ, ಸೊ ಹಿಯರ್ ನಾವು ಆರ್ಟಿಕಲ್ ದಾನ ಜಿಯೋಗ್ರಫಿಕಲಿ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ಸರ್? ಈಗ ಆರ್ಟಿಕಲ್ ಎ ಮತ್ತೆ ಆನು ನಾವು ಒಂದು ಐಡಿಯಾ ಬಂತು. ಎಸ್, ಏನು ಆರ್ಟಿಕಲ್ ಯಾನು ಓವಲ್ಸ್ ಬಂದಾಗ ನಾವು ಬಳಸ್ತೀವಿ ಅಂತ ಗೊತ್ತಾಯ್ತು. ಸೊ ಇದು ಓವಲ್ಸ್ ಇಲ್ಲದೆ ಇದ್ದಾಗ ಕೌಂಟೇಬಲ್ಗೆ ಬಳಸ್ತೀವಿ. ಇದು ಕೌಂಟೇಬಲ್, ಬಟ್ ಓವಲ್ಸ್ ಇಲ್ಲ ಅಂದ್ರೆ ಎ ಬಳಸ್ತೀವಿ, ಓವಲ್ಸ್ ಇದ್ರೆ ಆನ್ ಬಳಸ್ತೀವಿ ಅಂತ ಅರ್ಥ ಆಯ್ತು. ಓಕೆ, ಈಗ just let's discuss more about what is the article the. Okay, so ಇಲ್ಲಿ, so here it is given, do not use the ಯಾವಾಗ before names of most countries terrorist. ನೋಡಿ, ನಾವು ಕಂಟ್ರಿಗೆ, ಎಲ್ಲಾ ಕಂಟ್ರಿಗೂ ಕೂಡ ನಾವು ಆರ್ಟಿಕಲ್ ದಾನ ಬಳಸೋಂಗಿಲ್ಲ. ಎಸ್, ಫಾರ್ ಎಕ್ಸಾಂಪಲ್ ಇಂಡಿಯಾ, ಅಮೆರಿಕ, ಚೈನಾ ಈಗೆಲ್ಲ ಬಳಸೋಂಗಿಲ್ಲ. ನೋಡಿ, ಇಲ್ಲಿ ಒಂದು ಅಷ್ಟು ಇಟಲಿ, ಮೆಕ್ಸಿಕೋ, ಬೊಲಿವಿಯಾ, ಎಸ್, ಯಾವಕ್ಕೂ ಬಳಸೋಂಗಿಲ್ಲ. ಅದು ಯಾವ್ದಕ್ ಬಳಸಬೇಕು ಅಂತಂದ್ರೆ ನೋಡಿ, ದ ನೆದರ್ಲ್ಯಾಂಡ್ಸ್, ನೋಡಿ ನೆದರ್ಲ್ಯಾಂಡ್ಸ್, ದ ಡೊಮಿನಿಕನ್ ರಿಪಬ್ಲಿಕ್, ದ ಫಿಲಿಪೈನ್ಸ್, ದ ಯುನೈಟೆಡ್ ಸ್ಟೇಟ್ಸ್. ಇಲ್ಲಿ ನೋಡಿ ಯಾವುದಕ್ಕೆ ಅಬ್ರಿವೇಷನ್ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ UK, USA. ಓಕೆ, ನೆಕ್ಸ್ಟ್ UAE. ಎಸ್, ಈ ತರದ ಒಂದಷ್ಟು ಕಂಟ್ರೀಸ್ಗಳಿದೆ. ಅಥವಾ ಒಂದು ಗ್ರೂಪ್ ಇರುತ್ತೆ, ಸ್ಟೇಟ್ಸ್ ಆಫ್ ಗ್ರೂಪ್ಸ್ ಇರುತ್ತೆ. ಸೊ ಇದು ಅಷ್ಟೇ. ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ವಾಟ್ ಇಸ್ ಇಟ್, ಎಮಿರೇಟ್ಸ್, ಯುನೈಟೆಡ್ ಓಕೆ. ಸೊ ಹಿಯರ್ ಫಿಲಿಪೈನ್ಸ್. ಸೊ ಹಾಗೆ ನಾವಿಲ್ಲಿ ಇಂಡಿಯಾಗೆ ನಾವು ಬಳಸಲ್ಲ. ಓಕೆ, ಇಂಡಿಯಾಗೆ ನಾವು ಬಳಸಲ್ಲ. ಓಕೆ, ಸೊ ಇಲ್ಲಿ ಈ ತರ ಇರ್ತಕ್ಕಂತಹ ಕಂಟ್ರಿ ನೇಮ್ಸ್ಗೆ ಆರ್ಟಿಕಲ್ ದಾನ ನಾವು ಬಳಸಲ್ಲ. ಏನಿದ್ರು ಯಾವುದಕ್ಕೆ ಅಬ್ರಿವೇಷನ್ಸ್ ಬರ್ತಾವಲ್ಲ, ಆ ಅಬ್ರಿವೇಷನ್ಸ್ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೇಮ್ಸ್ ಆಫ್ ಸಿಟೀಸ್, ಟೌನ್ಸ್, ಸ್ಟೇಟ್ಸ್ ಮತ್ತೆ ಮೆಟ್ರೋಪಾಲಿಟನ್ ಪ್ಲೇಸಸ್ ಯಾವಾಗೂ ನಾವು ಬಳಸಲ್ಲ. ನೇಮ್ಸ್ ಆಫ್ ಸ್ಟ್ರೀಟ್ಸ್, ಫಾರ್ ಎಕ್ಸಾಂಪಲ್ ವಾಷಿಂಗ್ಟನ್, ಈ ತರ ಎಲ್ಲ ಪ್ಲೇಸಸ್ಗೂ ಬಳಸಲ್ಲ. ನೆಕ್ಸ್ಟ್ ನೇಮ್ಸ್ ಆಫ್ ಲೇಕ್ಸ್, ಬೇಸ್, ಲೇಕ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೇಮ್ಸ್ ಆಫ್ ಲೇಕ್ಸ್, ನೋಡಿ ಲೇಕ್ಸ್. ನೆಕ್ಸ್ಟ್ ಸಿ, ಫಾರ್ ಎಕ್ಸಾಂಪಲ್ ದ ಬೇ ಆಫ್ ಬೆಂಗಾಲ್, ನೋಡಿ ಬೇ ಆಫ್ ಬೆಂಗಾಲ್ ಬಳಸ್ತೀವ. ನೋಡಿ ಯಾವುದೇ ತರ ಸೀಸ್ ಏನಿದೆ, ಸಮುದ್ರಗಳಿದೆ, ಅದಕ್ಕೆಲ್ಲದನ್ನು ಬಳಸ್ತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮೌಂಟೇನ್ ಬಳಸ್ತೀವಿ. ಮೌಂಟೇನ್ಗೆ ಫಾರ್ ಎಕ್ಸಾಂಪಲ್ ದ ಮೌಂಟ್ ಎವರೆಸ್ಟ್. ಎಸ್, ಮೌಂಟ್ ಎವರೆಸ್ಟ್ ಆತರ. ಓಕೆ, ಸೊ ಇಲ್ಲಿ ಮೌಂಟ್ ಎವರೆಸ್ಟ್ ಆಗ್ಬೋದು. ಮತ್ತೆ ರಿವರ್ಸ್, ನೋಡಿ ರಿವರ್ಸ್. ಓಕೆ, ಮೌಂಟೇನ್ಸ್, ರಿವರ್ಸ್, ಸೀಸ್. ಓಕೆ, ಸೊ ಇದಕ್ಕೆಲ್ಲ ನಾವು ಬಳಸ್ತಾ ಹೋಗ್ತೀವಿ. ಮತ್ತೆ ವಾಟ್ ಇಸ್ ದಟ್, ಯೂನಿವರ್ಸಲ್ ಬುಕ್ಸ್, ಲೆಜೆಂಡ್ರಿ ಬುಕ್ಸ್ ಅಂತ ಕರಿತೀವಿ ಅವು.
ಓಕೆ. ಸೊ ಇಲ್ಲಿ ನೇಮ್ಸ್ ಆಫ್ ಹೈಲ್ಯಾಂಡ್ಸ್, ಈಸ್ಟ್ ಹೈಲ್ಯಾಂಡ್ಸ್ ಎಲ್ಲ ಆರ್ಟಿಕಲ್ ನಾವು ದಾನ ಬಳಸ್ತಾ ಹೋಗೋದು. ಅದು ಯಾವುದು ಯುನಿಕ್ ಆಗಿರುತ್ತೆ, ಎಸ್ ಯುನಿಕ್ ಆಗಿರುತ್ತೆ, ಅದಕ್ಕೆ ನಾವು ಬಳಸ್ತೀವಿ. ಸೊ ಟು ಯೂಸ್ ದ ಬಿಫೋರ್ ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಕೆಲವೊಂದು ಬಳಸ್ತೀವಿ, ಕೆಲವೊಂದಕ್ಕೆ ಬಳಸಲ್ಲ. ಓಕೆನಾ. ಸೊ ಕೆಲವೊಂದು ಕಂಟ್ರಿಗಳಿಗೆ ಬಳಸ್ತೀವಿ, ಕೆಲವೊಂದು ಕಂಟ್ರಿಗಳಿಗೆ ಬಳಸಲ್ಲ ಆತರ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ನೇಮ್ ಆಫ್ ಹೈಲ್ಯಾಂಡ್ಸ್ ಬಳಸಲ್ಲ, ಆಯ್ತಾ, ಬಟ್ ಸಿ ಬಳಸ್ತೀವಿ, ಆಯ್ತಾ, ಸಮುದ್ರಗಳಿಗೆ ಬಳಸ್ತೀವಿ, ಆಯ್ತಾ. ನೆಕ್ಸ್ಟ್ ಅದೇ ತರ ಲೇಕ್ಸ್, ಲೇಕ್ಸ್ ದ ಗ್ರೇಟ್ ಲೇಕ್ಸ್, ಎಸ್ ದ ಗ್ರೇಟ್ ಲೇಕ್ಸ್, ಲೈಕ್ ದ ಗ್ರೇಟ್ ಲೇಕ್ಸ್ ಇದನ್ನ ಬಳಸಬಾರದು, ಆಯ್ತಾ, ಲೇಕ್ಸ್ ಬಳಸಲ್ಲ, ಅದಾಯ್ತಾ, ಬಟ್ ಸಮುದ್ರಕ್ಕೆ ನಾವು ಬಳಸ್ತಾ ಹೋಗ್ತೀವಿ, ಅರ್ಥಾಯ್ತಾ. ಸೊ ಈ ತರ. ನೆಕ್ಸ್ಟ್ ಇಲ್ಲಿ ಡೂ ಯೂಸ್ ದ ಬಿಫೋರ್ ಯಾವ್ದಿದೆ, ಓಷಿಯನ್ಸ್, ಸೀಸ್ ಹೇಳಿದೆ ಅಲ್ವಾಗ್ಲೇ. ಫಾರ್ ಎಕ್ಸಾಂಪಲ್ ದ ಸಿ, ದ ನೈಲ್, ದ ಸ್ಪೆಸಿಫಿಕ್. ನೆಕ್ಸ್ಟ್ ಪಾಯಿಂಟ್ಸ್ ದ ಗ್ಲೋಬ್, ದ ಈಕ್ವೆಟಾರ್. ನೋಡಿ ಈಗ ಒಂದು ಗ್ಲೋಬ್ ಇದೆ, ಅದನ್ನ ಡೇಟ್ ಮಾಡ್ತಕ್ಕಂಥ ಈಕ್ವೆಟರ್ ಅಂತ ಕರಿತೀವಿ. ಸೊ ಅದು ಯುನಿಕ್ ಆಗಿರ್ತಕ್ಕಂತಹ ವರ್ಡ್ಗಳಿಗೆ ನಾವು ಬಳಸ್ತಾ ಹೋಗ್ತೀವಿ. ಓಕೆ. ನಾರ್ತ್ ಪೋಲು, ಸೌತ್ ಪೋಲು ಈ ತರ ಕರಿತೀವಿ. ಈಗ ದ ಮಿಡಲ್ ಈಸ್ಟ್, ದ ವೆಸ್ಟ್ ಅಂತೆಲ್ಲ ಬರಿತೀವಿ. ಡೆಸರ್ಟ್ ಯೂಸ್ ಮಾಡ್ತೀವಿ, ಡೆಸರ್ಟ್ ನೇಮ್ ನ ನಾವು ಹೇಳುವಾಗ ಅದಕ್ಕೆ ಆರ್ಟಿಕಲ್ ಬಳಸ್ತೀವಿ. ಫಾರೆಸ್ಟ್ ಗೆ ಬಳಸ್ತೀವಿ, ಗಲ್ಫ್ ಗೆ ಬಳಸ್ತೀವಿ, ಪೆನಿನ್ಸುಲಾಸ್ಗೆ ಬಳಸ್ತೀವಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಡೆಸರ್ಟ್, ದ ಸಹಾರಾ, ದ ಪರ್ಷಿಯನ್ ಗಲ್ಫ್, ದ ಬ್ಲಾಕ್ ಫಾರೆಸ್ಟ್, ದ what is that ಹೈಬೀರಿಯನ್ ಪೆನಿನ್ಸುಲಾ, ಲೈಕ್ ದಟ್. ಓಕೆ. ಈ ತರದ ಒಂದಷ್ಟು ಪದಗಳಿಗೆ ನಾವು ಅಥವಾ ಒಂದು ಗ್ರೂಪ್ಗೆ ನಾವು ಬಳಸ್ತಾ ಹೋಗ್ತೀವಿ. ಓಕೆ. ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಆರ್ಟಿಕಲ್ ನ ಬಳಸಂಗಿಲ್ಲ ಅಂತ ಹೇಳುತ್ತೆ, ಯಾವುದಕ್ಕೆ ನಾವು ಬಳಸಬಾರ್ದು. ಈ ಆರ್ಟಿಕಲ್ ದಾನ ಸ್ವಲ್ಪ ಡೆಪ್ತ್ ಆಗಿ ನಾವು ತಿಳ್ಕೊಬೇಕಾಗತ್ತೆ, ಯಾಕೆಂದ್ರೆ ಕೆಲವೊಂದು ಕಡೆ ನಾವು ಬಳಸೋದೇ ಇಲ್ಲ. ಓಕೆ. ಸೊ ಇಲ್ಲಿ ಎಲ್ಲಿ ಸರ್ ಅದು ಅಂತಂದ್ರೆ ದ ಸೆಂಟರ್, ದ ಟಾಪ್, ದ ಮಿಡಲ್, ದ ಬಾಟಮ್, ದ ಲೆಫ್ಟ್, ದ ರೈಟ್, ದ ಎಂಡ್ ಆಫ್ ಅಂಡ್ ದ ಬಿಗಿನಿಂಗ್. ಓಕೆ. ಡೋಂಟ್ ಫರ್ಗೆಟ್ ಅಂದ್ರೆ, ಡೋಂಟ್ ಫರ್ಗೆಟ್ ಅಂತಂದ್ರೆ ಇಲ್ಲಿ ಇಲ್ಲಿ ಇದು ಬಳಸಬೇಡಿ ಅಂತಲ್ಲ, ಇಂತಹ ಒಂದು ಪ್ಲೇಸ್ ಅಲ್ಲಿ ನೀವು ಬಳಸಲೇಬೇಕು ಅಂತ ಹೇಳುತ್ತೆ. ಕೆಲವೊಂದು ಕಡೆ ಇಲ್ಲ ಅಂತ ಹೇಳಿದ್ವಿ ಅಲ್ವಾ, ತಿಳ್ಕೊಂಡ್ರೆ ಬಳಸಲೇಬಾರದು. ಎಸ್. ಸೊ ಆದ್ರೆ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಬಳಸಬೇಕಾಗತ್ತೆ. ನೋಡಿ ಅಟ್ ದ ಸೆಂಟರ್, ನೋಡಿ ಅಟ್ ದ ಸೆಂಟರ್. ಎಸ್. ನಾವು ಹೀಗೆ ಪರ್ಟಿಕ್ಯುಲರ್ ಹೇಳ್ತಾ ಹೋಗ್ತೀವಿ. ಅಟ್ ದ ಟಾಪ್, ನೋಡಿ ಅಟ್ ದ ಟಾಪ್, ಅಟ್ ದ ಮಿಡಲ್, ಇನ್ ದ ಬಾಟಮ್. ಎಸ್. ಈ ತರ ನಾವು ಪರ್ಟಿಕ್ಯುಲರ್ ಆಗಿ ಇದು ಸ್ಪೆಸಿಫಿಕ್ ಇದೆಲ್ಲ, ಹೋಗ್ತಾನೆ ಸ್ಪೆಸಿಫಿಕ್. ನೋಡಿ ಸೆಂಟರ್ ಅಂತ ಹೇಳ್ತಾ ಇದೀವಿ ಎಕ್ಸಾಕ್ಟ್ ಆಗಿ. ಮತ್ತೆ ದ ಸೇಮ್, ದ ಬೆಸ್ಟ್. ನೋಡಿ ಇಲ್ಲಂತೂ ಬೆಸ್ಟ್ ಅನ್ನೋ ವರ್ಡ್ ಇದೆ ನೋಡಿ, ಬೆಸ್ಟ್ ಅನ್ನೋ ವರ್ಡ್ ಅಲ್ಲಿ ನಾವು ಇದು ಎಸ್ ಟಿ ಇಂದ ಎಂಡ್ ಆಗುತ್ತೆ. ಆ ಎಸ್ ಟಿ ಇಂದ ಎಂಡ್ ಆಗಿದ್ರೆ ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ ನಾವು. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಆಲ್ಮೋಸ್ಟ್ ಆರ್ಟಿಕಲ್ ದ ಬಳಸಲೇಬೇಕು, ಬಳಸಿಲ್ಲ ಅಂತಂದ್ರೆ ಅದು ರಾಂಗ್ ಅಂತಾನೆ ಸೆಂಟೆನ್ಸ್. ಆಗ್ತಿದ್ಯಾ. ಸೊ ಹಾಗಾಗಿ ನಾವು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಆರ್ಟಿಕಲ್ ದಾನ ಬಳಸಿ ಈ ಒಂದು ಕಂಪ್ಯಾರಿಸನ್ ಏನಿದೆ ಅದನ್ನ ನಾವು ಬಳಸಬೇಕಾಗುತ್ತೆ. ದಿ ಬೆಸ್ಟ್, ದ ಮೋಸ್ಟ್, ದ ಟಾಲೆಸ್ಟ್, ದ ಬಿಗ್ಗೆಸ್ಟ್, ಇಂಥ ಕಡೆ ಎಲ್ಲ ನಾವು ಬಳಸ್ತೀವಿ. ಸೊ ಅದೇ ರೀತಿಯಲ್ಲಿ ದ ಬೆಸ್ಟ್, ದ ವರ್ಸ್ಟ್, ನೆಕ್ಸ್ಟ್ ದ ಟಾಲೆಸ್ಟ್ ಆರ್ಟಿಕಲ್ ದ ಬರ್ತದೆ. ನೆಕ್ಸ್ಟ್ ದ ಮೋಸ್ಟ್, ಎಸ್, ನೆಕ್ಸ್ಟ್ ದ ಸ್ಮಾಲೆಸ್ಟ್, ಎಸ್. ಈ ತರ ಯೂಸ್ ಮಾಡ್ತಾ ಹೋಗ್ತೀವಿ. ಮತ್ತೆ ದ ಸನ್ ಇದೆಯಲ್ಲ, ಸನ್ ಅದೇ ಬರ್ತೀವಿ ಸರ್, ಇದು ಯೂನಿವರ್ಸ್ ಅಲ್ಲ, ಒಂದೇ ಅಲ್ಲ, ಯುನಿಕ್ ಅಲ್ವಾ, ಪ್ರಪಂಚದಲ್ಲಿ ಒಂದೇ ಇರ್ತಕ್ಕಂಥದ್ದು. ಮೂನು ಕೂಡ ಅಷ್ಟೇ. ದ ವರ್ಲ್ಡ್, ಎಸ್. ದ ಕೀ, ಸಾರಿ ದ ಸ್ಕೈ, ಸಾರಿ ದ ಸ್ಕೈ, ಎಸ್ ಅಲ್ವಾ. ದ ಸಿ, ಎಸ್. ದ ಗ್ರೌಂಡ್, ದ ಕಂಟ್ರಿ, ಎಸ್. ಈ ತರ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದ ಪೊಲೀಸ್ ಅಂತ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಇದು ಪೊಲೀಸ್ ಅನ್ನೋದು ಏನಾಗುತ್ತೆ, ರೂರಲ್ ಆಗುತ್ತೆ. ಓಕೆ. ಪೊಲೀಸ್ ಗ್ರೂಪ್ ಆಫ್ ಕಾಪ್ಸ್, ಎಸ್. ಸೊ ಹಾಗಾಗಿ ಸೊ ನಾವಿಲ್ಲಿ ಕಲೆಕ್ಟಿವ್ ಅಂತ ಕರಿತಿದ್ದೀವಿ, ಆರ್ಟಿಕಲ್ ದ ಯೂಸ್ ಮಾಡ್ತೀವಿ. ದ ಫೈರ್ ಬ್ರಿಗೇಡ್, ಇದು ಸ್ಪೆಸಿಫಿಕ್ ಇದೆ. ದ ಆರ್ಮಿ,
That is also collective noun. ಓಕೆ ಕರೆಕ್ಟ್ ಇಲ್ಲ ಅಂತ ಹೇಳ್ತೀವಿ. ಓಕೆ ನೆಕ್ಸ್ಟ್ ದ ಪಿಯಾನೋ. ಈ ಮ್ಯೂಸಿಕ್ ಏನಿದಾವೆ ಮ್ಯೂಸಿಕ್ಗೆ ನಾವು ಬಳಸ್ತೀವಿ. ಯಾವುದೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇದೆಯೋ, ಓಕೆ ಇನ್ಸ್ಟ್ರೂಮೆಂಟ್, ಓಕೆ ಆ ಇನ್ಸ್ಟ್ರೂಮೆಂಟ್ಗಳಿಗೆ ನಾವೇನ್ ಮಾಡ್ತೀವಿ ಈ ಒಂದು ಆರ್ಟಿಕಲ್ ದಾನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ ನೆಕ್ಸ್ಟ್ ದ ರೇಡಿಯೋ, ಬಟ್ ಟೆಲಿವಿಷನ್ ವಿತೌಟ್ ದ ಓಕೆ ದ ಟೆಲಿವಿಷನ್ ಬಳಸಲ್ಲ, ಬಟ್ ರೇಡಿಯೋಗೆ ಮಾತ್ರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಡಾಕ್ಟರ್, ನೆಕ್ಸ್ಟ್ ದ ಬ್ಯಾಂಕ್, ದ ಥಿಯೇಟರ್, ದ ಪೋಸ್ಟ್ ಆಫೀಸ್, ದ ಡೆಂಟಿಸ್ಟ್, ದ ಸಿನಿಮಾ. ಓಕೆ ಇವೆಲ್ಲದಕ್ಕೂ ನಾವು ಬಳಸ್ತಾ ಹೋಗ್ತೀವಿ, ಬಳಸಬೇಕು. ಓಕೆ ಓಕೆ ಡು ನಾಟ್ ಯೂಸ್ ಅಂತಿದೆ. ಸೊ ಇದು ಇಂಪಾರ್ಟೆಂಟ್, ಇದು ನೋಡ್ಕೊಂಡ್ರೆ ಸಾಕು. ಇಂಥ ಕಡೆ ನಿಮ್ಗೆ ಕೇಳುವಂಥದ್ದು, ಎಲ್ಲಿ ಯೂಸ್ ಮಾಡ್ಬಿಡಿ ಅಂತ ಹೇಳ್ತಾರೋ ಅಲ್ಲಿ ನೀವು ಫೋಕಸ್ ಮಾಡಿರಲ್ಲ. ಸೊ ಅವಾಗ ಅಂತ ಕಡೆ ಯೂಸ್ ಮಾಡ್ಬೋದು. ದ ಬ್ರೇಕ್ಫಾಸ್ಟ್ ಅಂತ ಬಳಸೋದಿಲ್ಲ. ಗೋ ಟು ದ ಬ್ರೇಕ್ಫಾಸ್ಟ್ ಅಂತ ಕರೀತಾರೆ ನೀವು. ಗೋ ಟು ದ ಬ್ರೇಕ್ಫಾಸ್ಟ್ ರಾಂಗ್ ಅದು. ಓಕೆ ಗೋ ಟು ಲಂಚ್, ಗೋ ಟು ಲಂಚ್, ಗೋ ಟು ಲಂಚ್ ಅಷ್ಟೇ, ಗೋ ಟು ದ ಲಂಚ್ ಅಲ್ಲ. ಗೋ ಫಾರ್ ಡಿನ್ನರ್, ಎಸ್ ಗೋ ಫಾರ್ ಲಂಚ್, ಎಸ್ ಗೋ ಟು ವರ್ಕ್. ಸೊ ಗೋ ಟು ಗೆಟ್ ಟು ವರ್ಕ್. ಸೊ ಬಿ ಎಟ್ ವರ್ಕ್, ಸ್ಟಾರ್ಟ್ ದ ಸ್ಟಾರ್ಟ್ ವರ್ಕ್ ಅಂತ ಬರಲ್ಲ, ಫಿನಿಶ್ ವರ್ಕ್. ಓಕೆ ಗೋ ಟು ಸ್ಕೂಲ್, ಗೋ ಟು ದ ಸ್ಕೂಲ್, ಬಿ ಎಟ್ ದ ಸ್ಕೂಲ್ ರಾಂಗ್. ಓಕೆ ದ ಸ್ಟಾರ್ಟ್ ಸ್ಕೂಲ್ ನೋ. ಓಕೆ ಸೊ ಮತ್ತೆ ಗೋ ಟು ಯೂನಿವರ್ಸಿಟಿ. ಓಕೆ ಸೊ ಇಲ್ಲೆಲ್ಲ ಕೆಲವೊಂದು ಏನಿದ್ದಾವೆ ಇಂಥ ಕಡೆ ನಾವು ಬಳಸೋಂಗಿಲ್ಲ. ಇಲ್ಲಿಗ ಹಾಸ್ಪಿಟಲ್ ಬಂತು ಸರ್, ಹಾಸ್ಪಿಟಲ್ ನಾವು ಬಳಸೋಂಗಿಲ್ಲ ಅಲ್ಲಿ. ಎಸ್ ಹಾಸ್ಪಿಟಲ್ ನಾವು ಆದ್ರೆ ನಾವು ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತೀವಿ. ಮಲ್ಟಿ ಸ್ಪೆಷಾಲಿಟಿ ಅಂದ್ರೆ ದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಕರಿತೀವಿ. ದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಓಕೆ ಸೊ ನಾವು ಈ ತರ ನಾವು ಬಳಸ್ತಾ ಹೋಗ್ತೀವಿ. ಪ್ರಿಸನ್ ಅಲ್ಗೂ ಬಳಸಲ್ಲ. ಓಕೆ ಸೊ ಗೋ ಹೋಮ್, ಗೋ ಹೋಮ್, ಗೋ ಟು ಹೋಮ್ ಅಲ್ಲ, ಗೋ ಹೋಮ್ ಅಷ್ಟೇ ಅದು. ಓಕೆ ಈ ತರ ನಾವು ಬಳಸ್ತೀವಿ. ಮತ್ತೆ ಅರೈವ್ ಹೋಮ್, ಕಮ್ ಟು ವಾಕ್, ಲೀವ್ ಹೋಮ್, ಬಿ ಅಟ್ ಹೋಮ್. ಇಲ್ಲಿ ಏನು ಹೋಮ್ ಇನ್ ಎಲ್ಲ ಇದೆ ಅಲ್ಲಿ ನಾವು ಆರ್ಟಿಕಲ್ ತರ ಬಳಸಲ್ಲ ಅಷ್ಟೇ. ಓಕೆ ನೆಕ್ಸ್ಟ್ ಆಮಿಷನ್ ಆಫ್ ಆರ್ಟಿಕಲ್ಸ್. ಮತ್ತೆ ಇಲ್ಲೂ ಅಷ್ಟೇ ಎಲ್ಲೆಲ್ಲಿ ಬಳಸಲ್ಲ. ಆಮಿಷನ್ ಅಂತಂದ್ರೆ ಬಿಡ್ತೀವಿ ಅಂತ, ಆರ್ಟಿಕಲ್ಸ್ ನ ಬಳಸದೇ ಇಲ್ಲ ನಾ ಯಾವ್ದನ್ನು, ಯಾವ ಆರ್ಟಿಕಲ್ ಕೂಡ ಬಳಸಲ್ಲ. ಲಾಸ್ಟ್ ಅಲ್ಲಿ ಪೇಜ್ ಅಲ್ಲಿ ಆರ್ಟಿಕಲ್ ದಾ ಯೂಸ್ ಮಾಡಲ್ಲ ಅಂತಿತ್ತು, ಇಲ್ಲಿ ನಾವು ಆರ್ಟಿಕಲ್ ಯೂಸ್ ಮಾಡಲ್ಲ. ಎಲ್ಲಿ ಅಂದ್ರೆ ಸಮ್ ಕಾಮನ್ ಟೈಪ್ಸ್ ಆಫ್ ನೌನ್ಸ್ ದಟ್ ಡೋಂಟ್ ಟೇಕ್ ಅನ್ ಆರ್ಟಿಕಲ್ಸ್. ಯಾವ್ದೆಲ್ಲ? ದ ನೇಮ್ ಆಫ್ ಲ್ಯಾಂಗ್ವೇಜ್ ಅಂಡ್ ನ್ಯಾಷನಾಲಿಟೀಸ್. ನಾವು ಯಾವುದೇ ಲ್ಯಾಂಗ್ವೇಜ್ಗೆ ನಾವು ಆರ್ಟಿಕಲ್ ಯಾವುದನ್ನು ಯೂಸ್ ಮಾಡಲ್ಲ. ಏಕೆಂದ್ರೆ ಇಂಗ್ಲಿಷ್ ಅಂತಂದ್ರೆ ಒಂದು ಇಂಗ್ಲಿಷ್, ಇನ್ನೊಂದು ಇಂಗ್ಲಿಷ್ ಇದೆಯಾ? ಇಲ್ಲ. ಎಸ್ ಒಂದೇ. ಗೊತ್ತಾಗ್ತಿದ್ಯಾ? ಸೊ ನಾವಿಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಎರಡು ಇಂಗ್ಲಿಷ್ ನ ನೋಡ್ತೀವಿ ಆಕ್ಚುಲಿ. ದ ಅಮೆರಿಕನ್ ಇಂಗ್ಲಿಷ್ ಅಂತ ಕರಿತೀವಲ್ವಾ? ತಪ್ಪದು. ಅಮೆರಿಕನ್ ಇಂಗ್ಲಿಷ್ ಅಂಡ್ ಇಂಗ್ಲೆಂಡ್ ಇಂಗ್ಲಿಷ್ ಅಂತ ಕರಿತೀವಿ, ಅಥವಾ ಬ್ರಿಟನ್ ಇಂಗ್ಲಿಷ್ ಅಂತ ಕರಿತೀವಿ. ಅಷ್ಟೇ ಬಿಟ್ರೆ ಇಲ್ಲಿ ಲ್ಯಾಂಗ್ವೇಜ್ ನಾವು ಒಂದು ಇಂಗ್ಲಿಷ್, ಟೂ ಇಂಗ್ಲಿಷ್, ತ್ರೀ ಇಂಗ್ಲಿಷ್, ವಿ ವಾಂಟ್ ಕಾಲ್ ಲೈಕ್ ದಟ್. ಓಕೆ ಮತ್ತೆ ನ್ಯಾಷನಾಲಿಟೀಸ್ ಅಷ್ಟೇ ಅಲ್ಲ, ಒಂದೇ. ಒಂದು ಕಂಟ್ರಿ ಅಂದ್ರೆ ಒಂದೇ ಅಲ್ಲ ಅದು. ಸೊ ಹಾಗಾಗಿ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಚೈನೀಸ್ ಲ್ಯಾಂಗ್ವೇಜ್, ಇಂಗ್ಲಿಷ್, ಸ್ಪ್ಯಾನಿಷ್, ರಷ್ಯನ್ ಈ ತರ ಇದೆ. ನೆಕ್ಸ್ಟ್ ನೇಮ್ ಆಫ್ ಸ್ಪೋರ್ಟ್ಸ್, ದ ವಾಲಿಬಾಲ್ ಇಲ್ಲ, ದ ಹಾಕಿ, ಇದಕ್ಕೆಲ್ಲ ಬರಲ್ಲ. ಅದು ಬೇಸ್ ಬಾಲ್ ಅದೇ ಒಂದೇ ಅಲ್ಲ ಆಟ ಅದು. ಹಾಕಿ ಅಂದ್ರೆ ಒಂದೇ, ಒಂದ್ ಮೂರ್ ಇಲ್ಲಲ್ಲ. ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಬೇರೆ ಈಗ ಒಂದು ವಸ್ತು ಇದೆ ಅಂತಂದ್ರೆ 1 2 3 4 ಲೈಕ್ ದಟ್ ವಿ ಕ್ಯಾನ್ ಕಾಲ್. ಬಟ್ ಈ ಗೇಮ್ಸ್ ಗಳನ್ನ ಒನ್ ಗೇಮ್, ಟೂ ಗೇಮ್ ಅಂತ ಹೇಳ್ತೀವ, ಬಟ್ ಬೇರೆ ಬೇರೆ ನೇಮ್ಸ್ ಇದೆಯಲ್ಲ. ಹಾಗೆ ನೇಮ್ಸ್ ಆಫ್ ಅಕಾಡೆಮಿಕ್ ಸಬ್ಜೆಕ್ಟ್ಸ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಷ್ಟೇ. ಈ ಸಬ್ಜೆಕ್ಟ್ಗೂ ನಾವು ಒಂದು ಸಬ್ಜೆಕ್ಟ್, ಟೂ ಸಬ್ಜೆಕ್ಟ್ಸ್ ಅಂತ ಕರೆಯಲ್ಲ. ಅಂದ್ರೆ ಒನ್ ಮ್ಯಾಥಮೆಟಿಕ್ಸ್, ಟೂ ಮ್ಯಾಥಮೆಟಿಕ್ಸ್, ಡು ವಿ ಕಾಲ್ ಲೈಕ್ ದಟ್? ನೋ ವೇ. ಓಕೆ ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ, ಸಬ್ಜೆಕ್ಟ್ಗೂ ಕೂಡ ಯಾವ ತರ ಆರ್ಟಿಕಲ್ ನ ಬಳಸಲ್ಲ. ಓಕೆ ಓಕೆ ಫ್ರೆಂಡ್ಸ್, ಇವತ್ತು ನಿಮ್ಗೆ ಆರ್ಟಿಕಲ್ ಬಗ್ಗೆ ಒಂದಷ್ಟು ಇಂಟ್ರೊಡ್ಯೂಸ್ ಅಂತೆ ಒಂದಷ್ಟು ರೂಲ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಇದು ಎಷ್ಟೇ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ರು ಕೂಡ ವಿತ್ ಎಕ್ಸಾಂಪಲ್, ಎಸ್ ವಿತ್ ಎಕ್ಸಾಂಪಲ್ ನಿಮ್ಗೆ ಹೇಳಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಎಕ್ಸಾಂಪಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ತಗೊಬರ್ತೀನಿ. ವಿತ್ ಎಕ್ಸಾಂಪಲ್ಸ್ ನಿಮ್ಗೆ ಹೇಗೆ ಅದರ್ಥ ಮಾಡ್ಕೋಬೇಕು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಇದನ್ನ ನೀವು ವಾಚ್ ಮಾಡ್ಲೇಬೇಕು. ಈ ವಿಡಿಯೋ ವಾಚ್ ಮಾಡಿದ್ರೆ ನೆಕ್ಸ್ಟ್
ವಿಡಿಯೋ ಎಕ್ಸಾಂಪಲ್ ಇರುವಂತಹ ವಿತ್ ಎಕ್ಸಾಂಪಲ್ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ watching the video, and don't forget to subscribe this SPM English tutorial. Okay, ಈ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇನ್ನಷ್ಟು ವಿಡಿಯೋಸ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಿಗ್ತಾವೆ.